ಇಂದು ಮತ್ತೆ 4 ಸರ್ವಜ್ಞರ ವಚನಗಳು 4 ಭಾಷೆಗಳಲ್ಲಿ. ಹಾಡು ಗಾಯನ ಕುರಿತು 2, ವಾದ್ಯ ಗೆಳೆತನ ಸ್ವಾತಂತ್ರ್ಯ ಈ ರೀತಿ ಮಾಹಿತಿಯನ್ನು ಕುರಿತು 1, ಯಾವುದು ಒಳ್ಳೆಯದು ಅನ್ನುವ, ಆಮೇಲೆ ಯಾವುದು ಮನಸ್ಸಿಗೆ ಸಂತೋಷವನ್ನು ಕೊಡ್ತದೆ ಅಂಥೇಳಿ, ಈ ಸಿರಿವಂತ ಯಾವುದು, ನಿಜವಾಗಿಯೂ ಸಿರಿವಂತತನ ಅಂದರೆ ಏನು ಅನ್ನೋದು, ಈ ರೀತಿ ವಚನಗಳು ಇವತ್ತಿನವು. ಅರ್ಥವಿಲ್ಲದ ಹಾಡು ವ್ಯರ್ಥ ಸಾಸಿರವಿದ್ದು, ಅರ್ತಿಯಂ ಎರಚಿದಡದರಲ್ಲಿ ಅರ್ಥವುಂಟೆಂದ ಸರ್ವಜ್ಞ. ಏನು ಅರ್ಥ ಇರಬೇಕು. ಯಾವುದಾದ್ರೂ ಹಾಡನ್ನು ನೀವು ಹಾಡಿದರೂ ಅರ್ಥವಿರಬೇಕು. ನೀವು ಅತ್ಯಂತ ಪ್ರೀತಿಯಿಂದನೇ ಹಾಡೇನಿ ಅಂಥೇಳಿ ನೀವು ಕತ್ತಿ ಹಂಗೆ ಒದರಿದ್ರೆ ಏನು ಮಾಡ್ತದೆ ಅದರಿಂದ ಅಂತ, ಯಾವ ಅರ್ಥ ಇದೆ ಅದರಲ್ಲಿ ಅಂತ. ಸಂಸ್ಕೃತ ಅರ್ಥ ಗೀತಿಕಾ ವ್ಯರ್ಥಂ ಸಹಸ್ರಮತಿ ಪ್ರಾರ್ಥಯನ್ ರಾಸಭಕ್ರೋಶತಿ ಭೃಶಂ ತತ್ರ ಅರ್ಥಸ್ತು ನೈವ ಸರ್ವಜ್ಞ. ಹಿಂದಿ ಅರ್ಥವಿರಹಿತ ಪದಯ ವ್ಯರ್ಥ ಹೈ ರಹೇ ಸಹಸ್ರ ಪ್ರೀತಿ ಸೇ ಪುಕಾರೆ ಖರ್ಭಿ ಉಸಮಹು ಅರ್ಥ ಹೈ ಕ್ಯಾ ಅರ್ಥ ಹೈ ಕಹಾ ಸರ್ವಜ್ಞ. Even 1000 songs are useless when they are senseless. Even though a donkey brays with urge to sing, it carries no sense. ಸರ್ವಜ್ಞ. ಈ ಸರ್ವಜ್ಞನ ವಚನಗಳಲ್ಲಿ ಎಷ್ಟೋ ಒಂದು ಸ್ತ್ರೀ ಪದ್ಧತಿ, ಸ್ತ್ರೀ ನಿಂದಾ ಪದ್ಧತಿ, ಬೆಡಗಿನ ಪದ್ಧತಿ, ಹುಚ್ಚುಚ್ಚು ವೈದ್ಯ ಪದ್ಧತಿ ಎಲ್ಲ ಒಳಗೆ ಸಿಕ್ಕರು. ಇವನು ನಿಂದಿಸಲು ಇದ್ದರೂ ಇವು ಯಾರ್ಯಾರನ್ನೂ ಸೋಲಿಸಲಿಕ್ಕೆ, ವಾದ ವಿವಾದದಲ್ಲಿ ಸೋಲಿಸಲಿಕ್ಕೆ ಸರ್ವಜ್ಞ ರಚಿಸಿರಬೇಕು ಅಂಥೇಳಿ ನಮ್ಮ ಬೆಟಗೇರಿ ಕೃಷ್ಣ ಶರ್ಮರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಇವುಗಳನ್ನು ಸಾಮಾನ್ಯವಾಗಿ ಜನರು ಓದಿ ಬರೇ ಇದನ್ನು ಮಾಡ್ಕೋಬೋದು, ಅರ್ಥ ಇವು ಶ್ರೇಷ್ಠವಲ್ಲ ಅಂತ ಹೇಳ್ತಾರೆ ಅವರು. ವ್ಯಾವಹಾರಿಕವಾಗಿ ಬೆಡಗುಗಳನ್ನಷ್ಟೇ ನಾವು ನೋಡಬೇಕು ಅಂತ ಒಂದು ಅಭಿಪ್ರಾಯ. 2ನೇ ನುಡಿ ಮತ್ತೆ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣನು ಹೂಸಿಗೊಂಡಂತೆ ಸರ್ವಜ್ಞ. ಪ್ರಾಸ ಒಂದು ನಿಯತ ತಾಣಗಳಲ್ಲಿರುವಂಥ ಅಕ್ಷರ ಅಥವಾ ಶಬ್ದ, ಅದು ಬೇಕು, ಅದಕ್ಕೆ ಪ್ರಾಸ ಅಂತಾರೆ. ಸಂಸ್ಕೃತ ಪ್ರಾಸಶೂನ್ಯಂ ಕವನಮಾಶ್ರಿತಂ ತೇನ ಕಿಂ ಸಾರ್ಷಸಂ ತೈವ ವಿಶುದ್ಧಮಿತಿ ನೇತ್ರಯೋಃ ಸಂಸಿಕ್ತಮಿವ ಹಿ ಸರ್ವಜ್ಞ. ಹಿಂದಿ ಓ ये पद बिनु प्रास गाये घंटों से क्या राई के तेल रगड़ कर लेसे इव होई आँख में सर्वज्ञ. What is the use of singing rhymeless songs for hours? It is like a carefully preparing sesame oil and applying it to the eyes. ಸರ್ವಜ್ಞ. ಈಗ ಸರ್ವಜ್ಞನ ವಚನಗಳನ್ನು ಎಷ್ಟು ಅದ್ಭುತ ಅಂಥೇಳಿ ಚೆನ್ನಪ್ಪ ಉತ್ತಂಗಿಯವರು ವರ್ಣಿಸಿದ್ದಾರೆ. ಕನ್ನಡ ಗ್ರಂಥ ಪುಷ್ಪಗಳ ಸಾರವನ್ನು ಸಂಗ್ರಹಿಸುವುದರಿಂದ ಸರ್ವಜ್ಞನನ್ನು ಕರ್ನಾಟಕದ ಮೃಗೇಂದ್ರ ಅಂತ ಕರೀಬಹುದು, ಅಥವಾ
ಚೆನ್ನಾಗಿ ಹಾಡಲಿಕ್ಕೆ ಬರುವುದರಿಂದ ಕರ್ನಾಟಕದ ಕೋಕಿಲೆಯಂತೂ ಕರಿಬೋದು. ಇಂಥ ಸರ್ವಜ್ಞ ಗ್ರಂಥಕ್ಕೆ ನಾವು ಆದರವನ್ನು ಕೊಡಬೇಕು, ಕೊಟ್ಟಿಲ್ಲ, ಇದು ನಮ್ಮ ದುರ್ದೈವ ಅಂತ ಹೇಳ್ತಾರೆ. ಇನ್ನು ಮೂರನೆಯ ಪದ್ಯ. ತಂತ್ರಿವಾದ್ಯವುಲೇಸು ಮಂತ್ರಿಯ ಕೆಳೆಲೇಸು ಯಂತ್ರವಾಹಕನ ದಯಲೇಸು ಜಗದಿ ಸ್ವಾತಂತ್ರ್ಯವೇಲೇಸು ಸರ್ವಜ್ಞ. ಈಸಿ ಅರ್ಥ ಆಗ್ತದೆ. ತಂತುವಾದ್ಯಂ ವರಂ ಮಂತ್ರಿ ಸಖ್ಯಂ ವರಂ ಯಂತ್ರವಾಹಕದಯಾ ಬಹುವರಂ ಜಗತಿ ಸ್ವತಂತ್ರವರಂ ಹಿ ಸರ್ವಜ್ಞ. ತಂತು के वादय भल मंत्री के सख्य भल यंत्रवाहक की दय भल जग में स्वातंत्र ही भल सर्वज्ञ. Stringed musical instruments are fine. The friendship of minister is valuable. Grace of driver is very valuable. Freedom is most valuable thing in this world. ಪಂಡಿತ ಪಾಮರ ಇಬ್ಬರಿಗೂ ಸರ್ವಜ್ಞ ಮೂರ್ತಿಯನ್ನು ಬೆಳಕಿಗೆ ತಂದ ಅವರಿಗಿಬ್ಬರಿಗೂ ಸೇರುವಂಗ ಸರ್ವಜ್ಞ ಮೂರ್ತಿಯನ್ನು ಸರ್ವಜ್ಞನ ವಚನಗಳನ್ನು ಬೆಳಕಿಗೆ ತಂದಂಥ ಕೀರ್ತಿ ಉತ್ತಂಗಿಯವರದು. ಅವರೋ ಕನ್ನಡಿಗರೆಲ್ಲರೂ ಅವನ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವ ಕೊಂಡು ಹರ್ಷ ತುಂದಿರಿತರಾಗಿಬಿಟ್ರು. ಯಾಕಂದ್ರೆ ಇಷ್ಟೊಂದು ಶುದ್ಧ ಪ್ರಮಾಣದಲ್ಲಿ ಸಿಕ್ಕಿರಲಿಲ್ಲ ಯಾರಿಗೂ ಸರ್ವಜ್ಞನ ವಚನಗಳು. ಅವು ಎಷ್ಟು ಚಲೋ ಇದ್ವು ಅಂದರೆ ಅವನ ಅರ್ಥಪೂರ್ಣ ವಚನಗಳಿಗೆ ಮಾರು ಹೋದರು. ಬಹು ಬೆಲೆಯುಳ್ಳ ಅವರ ಸೇವೆಗೆ ಪಾತ್ರವಾದವು. ಆಮೇಲೆ ಕುಣಿದಾಡಿದರು. ದಿನನಿತ್ಯದ ವ್ಯವಹಾರಗಳಲ್ಲಿ ಎದುರಿಸಿ ಬಂದ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸರ್ವಜ್ಞ ವಚನಗಳು ಕೈಯಲ್ಲಿ ಆಪದ್ಧನದಂತೆ ಉಪಯೋಗ ಬೀಳ ಹತ್ತಿದವು ಅಂತ ಅವರು ಬರೀತಾರೆ. ಇನ್ನು ಇವತ್ತಿನ ಕೊನೆಯದು. ವನಕೆ ಕೋಕಿಲೆರೇಸು ಮನಕೆ ಹರುಷವು ಲೇಸು ಕನಕವುಳ್ಳವನ ಕೆಳಲೇಸು ಕನಕವುಳ್ಳವನ ಕೆಳಲೇಸು ವಿದ್ಯಕೆ ವಿನಯಲೇಸಂದ ಸರ್ವಜ್ಞ. ವನಭುವಿ ಪಿಕೋವರಂ ಮನಸಿ ಹರ್ಷೋವರಂ ಕನಕಾಢ್ಯ ಸಂಗತಿರ್ಬಹುವರಂ ವಿದ್ವತ್ ವಿನಯೋವರಂ ಹಿ ಸರ್ವಜ್ಞ. ಇಲ್ಲಿ ಹಿಂದಿಯೊಳಗೆ ಸ್ವಲ್ಪ ವಿಭಿನ್ನವಾದಂಥ ಇದು ಇದೆ. ಬನಕೋ ಕೋಯಲ ಭಲ ಜನನೀ ಕೋ ಶಿಶಿಭಲ ಕನಕರಹತ ಕಾ ವಚನ ಭಲ ವಿಧಯ ಕಾ ಅನುಭವ ಹಿ ಭಲ ಸರ್ವಜ್ಞ. Cuckoo adds charm to a garden. Happiness is essential to heart. Friendship of wealthy man is helpful. An educated man should also be polite. ಹಿಂಗಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಹರಿಕೃಷ್ಣ ಪನ್ನೂರು ಹೇಳ್ತಾರೆ, ಸರ್ವಜ್ಞನನ್ನು ಕನ್ನಡ ಜನಕೋಟಿಯ ಮನಸ್ಸಿನಲ್ಲಿ ಸದಾ ನೆಲೆ ನಿಲ್ಲುವಂತೆ ಕಟ್ಟೆದು ನಿಲ್ಲಿಸಿದವರು ಚನ್ನಪ್ಪ ಉತ್ತಂಗಿಯವರು. ಸರ್ವಜ್ಞ ವಚನಗಳು ಚೆಂದಾಗಿ ಬಾಯ್ಪಾಟ್ ಆಗುವಂಗೆ ಅವನ್ನ ಕಟ್ಟದು ಇಡ್ಸ್ಯಾರ ಅಂತ ಹೇಳ್ತಾರೆ. ಆಮೇಲೆ ಧರ್ಮಗಳ ನಡುವೆ ಸಂಬಂಧ ಸೇತುವೆಯಾಗಿ ಸೋದರ ಭಾವವನ್ನು ಬೆಸೆದ ಈ ಮಹಾನ್ ಸಂಶೋಧಕ ಚನ್ನಪ್ಪ ಉತ್ತಂಗಿ ವಿದೇಶಿ ಮಿಷನರಿಗಳಂತೆ ಕನ್ನಡದ ಕೈಂಕರ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಂಡಂಥ ಮಹನೀಯ ಅಂಥೇಳಿ ಹರಿಕೃಷ್ಣ ಪುನರು ಹೇಳ್ತಾರೆ. ಇಂದು ಮತ್ತೆ ಶ್ರೀ ಸಿ ಜಿ ಪುರುಷೋತ್ತಮರು ಸಂಸ್ಕೃತ ಅನುವಾದದ ಅವರ ಜೀವನ ದರ್ಶನವನ್ನು ಸಂಕ್ಷಿಪ್ತ ಅಂತ ಹೇಳ್ತೇನೆ. UGC ಉಪನ್ಯಾಸಕರಾಗ್ತಾರೆ. ಹಾಸನದಲ್ಲಿದ್ದಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ, ಈ ಸಂಸ್ಕೃತ ಕಲಿಯೋರ ಸಂಖ್ಯೆ ಕಡಿಮೆನೇ ಇರ್ತದೆ ಎಲ್ಲ ಕಾಲೇಜುಗಳಲ್ಲಿ. ಅದನ್ನು ನೋಡಿಕೊಂಡು ಅವರು ಕಾಲೇಜ್ ಶಿಕ್ಷಕೇನು ನಾನು ಖರೆ,
ಆದರೆ ನಾನು ಇದಕ್ಕೆ ಮತ್ತೊಂದೇನಾರು ಅಡಿಷ್ನಲ್ ಮಾಡಬೇಕು ಅಂಥೇಳಿ ಈ ಎನ್ ಸಿ ಸಿ ಆಫೀಸರ್ಗೆ ತರಬೇತಿಗೆ ಹೋಗ್ತಾರೆ. ನೀಲಗಿರಿ ವೆಲ್ಲಿಂಗ್ಟನ್ ಮದ್ರಾಸ್ ರೆಜಿಮೆಂಟ್ನಲ್ಲೇ ಎನ್ ಸಿ ಸಿ ತರಬೇತಿ ಪಡೆದು ಅದರ ಆಫೀಸರ್ ಖ್ಯಾತಿ ಆಗ್ತಾರೆ. ಮುಂದೆ ಅವರು ಎನ್ ಸಿ ಸಿಗೆ ಪೂರ್ಣಾವಧಿ ಕ್ಯಾಪ್ಟನ್ನೂ ಆಗಿಬಿಡ್ತಾರೆ. ಅಷ್ಟಲ್ಲದೆ ಅವರು ಮತ್ತಿಲ್ಲ ಸಂಸ್ಕೃತಕ್ಕಿಂತ ಇನ್ನೊಂದು ವಿಷಯವನ್ನು ನಾನು ಅಧ್ಯಯನ ಮಾಡ್ತೇನೆ ಅಂತ ಅಧ್ಯಯನ ಮಾಡ್ತಾರೆ, ಇತಿಹಾಸ. ಅದನ್ನು ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದ MA ಪದವಿಯನ್ನು ಸಹ ಅವರು ಪಡೀತಾರೆ. ಇವರು ಎಷ್ಟೊಂದು ಜ್ಯೇಷ್ಠತೆಯಲ್ಲಿ ಹಿರಿಯನಾಗಿದ್ದರೂ ಇವರಿಗೆ ಯಾವುದೇ ಪದೋನ್ನತಿ ಪ್ರಿನ್ಸಿಪಾಲ್ಗಿರಿ ದೊರೆಯಲಿಲ್ಲ. ಹೈಕೋರ್ಟ್ಗೆ ಹೋಗ್ತಾರೆ. ಯಾಕಂದ್ರೆ ವರ್ಷಗಳು ಕಳೆದಂಗೆ ಸ್ವಲ್ಪ ತಡ ಮಾಡಿ ಹೋಗಿಬಿಡ್ತಾರೆ ಅವರು. ಆದರೆ ಅದು ಬಿಲೇಟೆಡ್ ಅಂದರೆ ಅದು ತಡ ಮಾಡಿ ನೀವು ಬಂದ್ರಿ ಅಂಥೇಳಿ ಡಿಸ್ಮಿಸ್ ಆಗಿಬಿಡ್ತದೆ. ಆಮೇಲೆ ಆದರೂ ಕೊನೆಗೆ 1976ರಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗ್ತದೆ. ಆಮೇಲೆ ಅವರು ಎಷ್ಟು ವರ್ಷ ಸರ್ವಿಸ್ 60 ವರ್ಷ ತನಕ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಆ ನಡುವೆ ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡ್ತಾರೆ. ಸಂಸ್ಕೃತ ಸಾಹಿತ್ಯ ಅನುವಾದ ಅದು ಇದು ಮಾಡಿ 60 ವರ್ಷಕ್ಕೆ ಅವರು ನಿವೃತ್ತಿ ಆಗ್ತಾರೆ. 1985 ಮಾರ್ಚ್ 31 ರವಿವಾರ ನಿವೃತ್ತರಾಗ್ತಾರೆ. ಅಂದರೆ ಸುಮಾರು 9 ವರ್ಷ ಅವರು ಪ್ರೊಫೆಸರ್ ಆಗಿರ್ತಾರೆ. 1976ರಿಂದ 85ರವರೆಗೆ ಅವರಿಗೆಲ್ಲರಿಗೂ ಹೋಗಿ ಸ್ವತಃ ನಮಸ್ಕಾರ ಮಾಡಿ ತಾಂಬೂಲ ಸಹಿತ ಉಪಚಾರ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಇವರಿಗೂ ಅಧ್ಯಾಪಕರಿಂದ ಬೀಳ್ಕೊಡ್ತದೆ. ಅವತ್ತು ಆಗಿನ ವಿದ್ಯಾಮಂತ್ರಿ ಶಂಕರಗೌಡರು ಬಂದು ಅವರನ್ನು ಸನ್ಮಾನಿಸಿ ಅವರನ್ನು ಕಳಿಸ್ತಾರೆ. ಆವಾಗ ಒಂದೆರಡು ಮಾತು ಹೇಳ್ತಾರೆ. ಏನಪ್ಪ ಅಂದ್ರೆ, ಅಜ್ಞಾನ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಅಜ್ಞಾತವಾಗಿ ಬಾಳಿ ಮತ್ತೆ ಅಜ್ಞಾತಕ್ಕೆ ಹಿಂತಿರುಗುತ್ತಿದ್ದಾನೆ, ತಮ್ಮೆಲ್ಲರಿಗೂ ವಂದನೆಗಳು ಅಂತ ಹೇಳ್ತಾರೆ. ಸುಮಾರು 36 ವರ್ಷಗಳವರೆಗೆ ಅವರು ಶಿಕ್ಷಕ ವೃತ್ತಿ ಅಂದರೆ ಪ್ರಾಧ್ಯಾಪಕ ವೃತ್ತಿ ಪ್ರೊಫೆಸರ್ ವೃತ್ತಿಯನ್ನು ಮಾಡಿದ ಅವಧಿ. ಆವಾಗ ಏಳು ಬೀಳುಗಳ ನ್ಯಾಯ ಅನ್ಯಾಯ ನೋವುಗಳ ನಲಿವೆ ಎಲ್ಲ ಇದ್ದರೂ ಅವರ ಜೀವನ ಬಹಳ ಶಿಸ್ತಿನದಾಗಿರ್ತದೆ. ಮಹಾನ್ ಸಂಸ್ಕೃತ ವಿದ್ವಾಂಸರು ಅವರು ಸುಮ್ಮನೆ ಕೊಟ್ಟಿರೋದಿಲ್ಲ, ಒಬ್ಬ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇರ್ತಾರೆ ತಮ್ಮ ವೃತ್ತಿ ಜೀವನದಲ್ಲಿಯೂ ಸಹ. ಅದು ಅವರಿಗೆ ಪ್ರಾರಂಭಿಸಿದ್ದೇನು 1958ರಲ್ಲಿ ಅವರು ಯಾವ ರೀತಿ ಶುಭಾರಂಭ ಮಾಡ್ತಾರಂತ ಕುವೆಂಪು ಅವರ ಭಾವಗೀತೆಗಳನ್ನು ಸಂಸ್ಕೃತದಲ್ಲಿ ಅನುವಾದ ಮಾಡಿಬಿಡ್ತಾರೆ. ಅವು ಪ್ರಬುದ್ಧ ಕರ್ನಾಟಕದಲ್ಲಿ ಧಾರವಾಡದ ಭಾರತವಾಣಿಯಲ್ಲಿ ಅವು ಪ್ರಕಟ ಆಗ್ತವೆ. ಮುಂದೆ ಅವುಗಳ ಒಂದು ಸಂಗ್ರಹ ಕಾವ್ಯ ತರಂಗಿಣಿ ಅಂಥೇಳಿ ಒಂದು ಹೊರಬೀಳ್ತದೆ. ಭಾಳಷ್ಟು ಮಂದಿ ಅದನ್ನು ಪ್ರಶಂಸೆ ಮಾಡ್ತಾರೆ. ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಪ್ರಶಂಸೆ ಮಾಡ್ತಾರೆ ಅಂದರೆ ಸಂತ ವಿನೋಬ, R.R. ಟರ್ನರ್ ಲಂಡನ್, ಅಡಾಲ್ಫ್ ಹ್ಯಾಂಬರ್ಗ್, ನೂರೋಹಿತೋ ಅವರೆಲ್ಲ ಸಂಸ್ಕೃತ ವಿದ್ವಾಂಸರು, ಟೋಕಿಯೋದವರು, ಕತ್ರೆ ಡೆಕ್ಕನ್ ಕಾಲೇಜ್ ಪುಣೆ, P.V. ಕರೆ ರಾಷ್ಟ್ರೀಯ ಪ್ರಾಧ್ಯಾಪಕರು ಇಂಡಾಲಜಿ ಮುಂಬೈ, ಸುಕುಮಾರ್ ಸೇನ್ ಕಲ್ಕತ್ತಾ ವಿಶ್ವವಿದ್ಯಾಲಯ, ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಸ್ಕೃತ ಪ್ರಾಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯ, ಸುನೀತಿ ಕುಮಾರ್ ಚಟರ್ಜಿ ಇವರೆಲ್ಲರೂ ಅವರ ಸಂಸ್ಕೃತ ಅನುವಾದ ಯಾರು ಕುವೆಂಪುರವರ ಭಾವಗೀತೆಗಳ ಸಂಸ್ಕೃತ ಅನುವಾದ ಸಂಪುಟವನ್ನು ಅದನ್ನು ಕಳಿಸಿರ್ತಾರೆ. ಅವ್ರಿಗೆ ಬಹಳ ಪ್ರಶಂಸೆ ಮಾಡ್ತಾರೆ. ಕುವೆಂಪು ತರಂಗದ ಅಪ್ಪಟ ಇಷ್ಟವಾದ ಈ ಕೊಡುಗೆಯನ್ನು ನಾನು ಸ್ವೀಕರಿಸಿದ್ದೇನೆ, ಮೂಲ ಕವನಗಳನ್ನು ಸುಂದರವಾಗಿ ಇರಿಸಿದ್ದೀರಿ ಅಂಥೇಳಿ ಸುನೀತ್ ಕುಮಾರ್ ಚಟರ್ಜಿ ಅವರು ಹೇಳ್ತಾರೆ. ಈ ರೀತಿ ತೀನಂ ಶ್ರೀಕಂಠಯ್ಯವರಂತೂ ಇಷ್ಟು ಹೊಗಳಾರಲ್ಲ, ನಾನು ಗಂಭೀರವಾಗಿ ಪ್ರಶಂಸೆ ಮಾಡುತ್ತಾ ಓದಿದ್ದೇನೆ, ಭಾಳ ಸಂತೋಷ ಆಗ್ತದೆ. ಇದಲ್ಲದೆ ಇನ್ನೂ ಕೆಲವರು ಹಾಲೆಂಡ್ದ ಜೆ ಗೌಡ್ ಅನ್ನೋರು, PFG ಕುಪರ್ ಅನ್ನೋರು, ಪ್ರೊಫೆಸರ್ ನಮ್ಮ ಡಾಕ್ಟರ್ CD ದೇಶ್ಮುಖ್, R.R. ದಿವಾಕರ್ ಇವೆಲ್ಲರೂ ಆ 30 ಕನ್ನಡ ಕವನಗಳ ಭಾಷಾಂತರವನ್ನು ಸಂಸ್ಕೃತಕ್ಕೆ ಭಾಷಾಂತರವನ್ನು ಓದಿ ಹರ್ಷಪಡ್ತಾರೆ. ಯಾಕೆ ಅಂದರೆ ಅಲ್ಲಿ ಅದೇ ಛಂದಸ್ಸಿನಲ್ಲಿ ಅದೇ ಭಾವದಲ್ಲಿ CG ಪುರುಷೋತ್ತಮರು ಅನುವಾದ ಮಾಡಿರ್ತಾರೆ ಅದನ್ನು. ಆಮೇಲೆ
ಅದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಸ್ವತಃ ಕುವೆಂಪು ಏನು ಹೇಳ್ತಾರಪ್ಪ ಅಂದ್ರೆ, ಸಂಸ್ಕೃತ ಭಾಷೆಗೆ ಕನ್ನಡದಿಂದ ಅನುವಾದಿತ ಈ ಕವನಗಳು ನನ್ನ ಕಣ್ಣು ತೆರೆಯಿಸಿದವು. ನಾನು ಬೆರಗಾದೆ. ಕನ್ನಡ ಕವನಗಳ ಮೂಲ ಛಂದಸ್ಸನ್ನೇ ಇಲ್ಲಿ ಸಂಸ್ಕೃತದಲ್ಲಿ ತುಂಬ ಸುಂದರವಾಗಿ ಮರುಜನ್ಮ ಹೊಂದಿವೆ. ನನ್ನಲ್ಲಿ ಆಶ್ಚರ್ಯ ತುಂಬಿ ತುಳುಕಿಸಿತು. ಅನುವಾದದಲ್ಲಿ ಸಂಸ್ಕೃತ ಭಾಷೆಯ ಛಂದಸ್ಸು, ಉದ್ದೇಶ, ಆ ಭಾಷೆಯ ಮನಮುಟ್ಟುವ ಕಸುವು ಮೂಲ ಕನ್ನಡ ಭಾಷೆಯಂತೆ ಯಥಾವತ್ತವಾಗಿದೆ. ನನ್ನ ಆಲೋಚನೆ, ಪುಟ್ಟ ತೊರೆಯಾಗಿ ಈಗ ಪ್ರಾರಂಭವಾಗಿರುವ ಇದು ಸಮಯ ಸಾಗಿದಂತೆ ಶಕ್ತಿಯುತವಾದ ನದಿಯಾಗಿ ಅಭಿವೃದ್ಧಿ ಹೊಂದಬಹುದೋ? ಈ ಸಾಹಸವು ನಿಸ್ಸಂದೇಹವಾಗಿ ಬಹುದೊಡ್ಡ ಭರವಸೆಯಾಗಿದೆ. ಹಿಂದೂ ಪತ್ರಿಕೆ ಆಮೇಲೆ ಹೇಳ್ತದೆ, ಪ್ರತಿಭಾವಂತ ಕವಿ ಯಾರು ಮಾಡ್ಯಾರ ಇದನ್ನು ಪ್ರತಿಭಾವಂತ ಕವಿ ಅಂತ ಹೇಳಿ ಹೊಗಳ್ತದೆ. ಅದು ವೇದಾಂತ ಕೇಸರಿಯನ್ನು ಹೊಗಳ್ತದೆ. ಈ ರೀತಿ ಅವರು ಮಾಡಿದಂಥ ಆ ಸಂಸ್ಕೃತ ಅನುವಾದಕ್ಕೆ ಬಹಳ ದೊಡ್ಡ ಮೆಚ್ಚುಗೆ ಸಿಗ್ತದೆ. ಮತ್ತು ನಾಳೆ ನಾನು ಇದನ್ನು ಮುಂದುವರಿಸ್ತೇನೆ. ನಮಸ್ಕಾರ.